ಎಡಾರ್ಡೋ ಪಲೌಸಿ 1924-2005 ಸ್ಕಾಟ್ಲ್ಯಾಂಡ್ನಲ್ಲಿ ಇವರ ಜನನ. ಇವರನ್ನು ಪಾಪ್ ಕಲೆಯ ಜನಕ ಎಂದು ಕರೀತಾರೆ. ಲಂಡನ್ನಿನ ಸ್ಲೇಡ್ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ನಲ್ಲಿ ಚಿತ್ರಕಲಾಭ್ಯಾಸವನ್ನು ಇವರು ಪೂರ್ಣಗೊಳಿಸ್ತಾರೆ. ಲಂಡನ್ನಲ್ಲಿನ ಚೆಲ್ಸಿದಲ್ಲಿ ಒಂದು ಸ್ಟುಡಿಯೋವನ್ನು ಕೂಡ ಪ್ರಾರಂಭಿಸ್ತಾರೆ. ಆ ವರ್ಕ್ಶಾಪ್ನಲ್ಲಿ ನೂರಾರು ಫೌಂಡ್ ಆಬ್ಜೆಕ್ಟ್ಸ್ಗಳು, ಮಾಡೆಲ್ಗಳು, ಶಿಲ್ಪಗಳು, ಇತರ ಸಾಮಗ್ರಿಗಳು, ಬೊಂಬೆಗಳು ಹಾಗೂ ಪುಸ್ತಕಗಳನ್ನು ಸಂಗ್ರಹಿಸಿ ಇಡುತ್ತಾರೆ. ಇವರ ಕಲಾಕೃತಿಗಳಲ್ಲೂ, ಅದರಲ್ಲೂ ಕೊಲಾಜ್ನಲ್ಲಿ ಇವುಗಳನ್ನು ಚೆನ್ನಾಗಿ ಬಳಸ್ತಾ ಹೋಗ್ತಾರೆ. ಪಾಪ್ ಕಲಾಕೃತಿಗಳನ್ನು ಇವರು ರಚಿಸ್ತಾರೆ. 1950ರಲ್ಲಿ ಸಾರ್ವಜನಿಕವಾಗಿ ಪಾಪ್ ಕಲಾ ಪ್ರದರ್ಶನಗಳ ಮೂಲಕ ಇವರು ಹೆಸರಾಗ್ತಾರೆ. 1952 ಇಂಡಿಪೆಂಡೆಂಟ್ ಗ್ರೂಪ್ನ ಸಂಸ್ಥಾಪಕರಾಗಿ ಪಾಪ್ ಕಲಾ ಚಟುವಟಿಕೆಗಳನ್ನು ಬ್ರಿಟನ್ನಲ್ಲಿ ಇವರು ಪ್ರಾರಂಭಿಸ್ತಾರೆ. ಇವರು ಕೊಲಾಜ್ ಕೃತಿಗಳಲ್ಲದೆ ಶಿಲ್ಪಕಾರರಾಗಿಯೂ ಕೂಡ ತುಂಬ ಹೆಸರಾಗ್ತಾರೆ. ಇವರು ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ಹಾಗೂ ಪ್ರಮುಖವಾಗಿ ರಾಯಲ್ ಕಾಲೇಜ್ ಆಫ್ ಫೈನ್ ಆರ್ಟ್ನಲ್ಲಿ ಕಲಾ ಪ್ರಾಧ್ಯಾಪಕರಾಗಿ ಶಿಲ್ಪ ಹಾಗೂ ಸಿರಾಮಿಕ್ ಮಾಧ್ಯಮಗಳನ್ನು ಹೇಳ್ಕೊಡ್ತಾರೆ. ಇವರು ಮುಂದೆ ಶಿಲ್ಪ, ಗ್ರಾಫಿಕ್ನಲ್ಲಿ, ಸಿಲ್ಕ್ ಸ್ಕ್ರೀನ್ ಪ್ರಿಂಟಿಂಗ್ ಹಾಗೂ ವಿವಿಧ ಮಾಧ್ಯಮಗಳಲ್ಲಿ ಸೈನ್ಸ್ ಟೆಕ್ನಾಲಜಿಗಳನ್ನು ಬಳಸಿ ಅದರ ಮೂಲಕ ಪಾಪ್ ಕೃತಿಗಳನ್ನು ಜನಪ್ರಿಯಗೊಳಿಸ್ತಾರೆ. ಹಿಂದೆ ಕಲೆಗಿದ್ದ ಮಡಿವಂತಿಕೆಗಳನ್ನು ಮುರಿದು ಪಾಪ್ ಕಲೆಯ ಮೂಲಕ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಡ್ತಾರೆ. ಜಗತ್ತಿಗೆ ಅದರ ಸವಿಯನ್ನು ಹಂಚುತ್ತಾರೆ ಎಡಾರ್ಡೋ ಪಲೌಸಿ ಅವರು.